ಈಗ ಅವ್ರು ಕೇಳ್ತಾ ಇರೋದು ಏನಂದ್ರೆ ಸರ್ಕಾರ ಉತ್ತರ ಕೊಡಬೇಕಾದ್ರೆ ನೀವು ಸರ್ಕಾರವೇ ಮಾತಾಡ್ತಿದ್ದೀರಲ್ಲ ಹಾಗೆ ಅವ್ರು ಕೇಳ್ತಾ ಇರೋದು ಕೇಂದ್ರ ಸರ್ಕಾರದಿಂದ ಅಕ್ಕಿ ನಮಗೆ ಕೊಟ್ಟಿಲ್ಲ 29 ರೂಪಾಯಿ ಅಕ್ಕಿ ಮಾರಾಟ ಮಾಡ್ತಾ ಇದೆ ಅಂತ ಪ್ರಚಾರ ಮಾಡ್ತಾ ಇದ್ದಾರೆ. ವಾಸ್ತವಿಕವಾಗಿ ಏನಂದ್ರೆ 5 kg ಅಂತೆ ಸಭಾಪತಿಯವರೇ 5 kg ಅಂತೆ 22 ಲಕ್ಷ ಕ್ವಿಂಟಾಲ್ ಅಕ್ಕಿ ಕರ್ನಾಟಕ ಸರ್ಕಾರಕ್ಕೆ ಉಚಿತವಾಗಿ ಕೇಂದ್ರ ಸರ್ಕಾರ ಕೊಡುತ್ತೆ. ಇದು ಗೊತ್ತಿರೋ ವಿಚಾರ. ಏನ್ ಬೇಕಾದ್ರೆ ಅಕ್ಕಿಗಳು ಕೂಡ ರಾಜಕಾರಣ ಮಾಡಿ ಇಡೀ ಜಗ ಜಾಹೀರಾತಾಗಿದೆ. ಅಂತ ಕೇಳಿದ್ರೆ ಅಕ್ಕಿಗಳಂತಹ ಬೇಕಂತ ರಾಜಕಾರಣ ಮಾಡಿ ಲೋಕಸಭಾ ಚುನಾವಣೆಯಲ್ಲಿ ಜನ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿ ಅಕ್ಕಿಗಳು ಕೂಡ ರಾಜಕಾರಣ ಮಾಡಿದ್ದಾರೆ. ಅದರಿಂದ ಕೇಂದ್ರ ಸರ್ಕಾರ ಇಂಥ ಘಟನೆಗಳು ಮಾಡಕ್ ಕೆಲಸ ಮಾಡ್ತಾ ಇದ್ದಾರೆ. ಅದು ಸರಿಯಲ್ಲ. ರೂಲಿಂಗ್ ಪಾರ್ಟಿ ಅವರೇ ಈ ರೀತಿ ವಾದ ಮಾಡ್ತಾರೆ. ಈಗ ಕೇಂದ್ರ ಸರ್ಕಾರ 22 ಲಕ್ಷ ಟನ್ ಅಕ್ಕಿಯನ್ನು ಕೊಡ್ತಾ ಇದೆ ಅಂತ ನಾನು ಹೇಳಿದೆ. ಅವ್ರು ಕೇಳ್ತಾ ಇರೋದು ರಾಜ್ಯ ಸರ್ಕಾರಕ್ಕೆ ನಾವು ಅಕ್ಕಿ ಕೊಡಿ ಅಂತ, ಕೇಂದ್ರಕ್ಕೆ ಅಕ್ಕಿ ಕೊಡಿ ಅಂತ ನಾವು ರಾಜ್ಯದವ್ರು ಕೇಳಿದ್ರು, ಕೊಟ್ಟಿಲ್ಲ. ಈಗ 29 ರೂಪಾಯಿ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಅವ್ರು ಹೇಳ್ತಾರೆ. ಆ 29 ರೂಪಾಯಿ ಕೊಡ್ತಾ ಇರುವಂತ ಭಾರತ್ ಅಕ್ಕಿ ಇದೆಯಲ್ಲ, ಬರೀ ಅಕ್ಕಿ ಮಾತ್ರ ಅಲ್ಲ, ಭಾರತ್ ಅಕ್ಕಿ, ಭಾರತ್ ಎಣ್ಣೆ, ಭಾರತ್ ಬೇಳೆ, ಈ ಬೇರೆ ಬೇರೆ ಯೋಜನೆಗಳನ್ನು ತಗೊಂಡು ಬಂದು ಕೇಂದ್ರ ಸರ್ಕಾರ ನೇರವಾಗಿ ಕಡಿಮೆ ದರದಲ್ಲಿ ಬೆಲೆಯನ್ನು ನಿಯಂತ್ರಣ ಮಾಡಲಿಕ್ಕೋಸ್ಕರ ಈ ಭಾರತ್ ಅಕ್ಕಿಯನ್ನು ಮಾಡಿದೆ. ಅದಕ್ಕೂ ಮತ್ತು ಇವರ ಅಕ್ಕಿಗೂ ಸಂಬಂಧ ಇಲ್ಲ. ನಾನು ಒಂದು ವಿನಂತಿ ಮಾಡು ಸರ್ಕಾರಕ್ಕೆ, ಕರ್ನಾಟಕದಲ್ಲಿರುವಂಥ ರೈತ ಸಂಘದವ್ರು ನಿಮ್ಮ ಬಳಿ ಬರ್ತಾರೆ, ಕೇಂದ್ರ ಸರ್ಕಾರದ ಅಕ್ಕಿ ಕಾಯ್ಬೇಡಿ, ನಾವು ಇದೇ ಅಕ್ಕಿ ಕೊಡ್ತೇವೆ ಅಂತ ಹೇಳ್ತಾರೆ. ನೀವು ಯಾಕೆ ಖರೀದಿ ಮಾಡಿಲ್ಲ? ರೈತರಿಗೆ ಅನುಕೂಲ ಆಗ್ತಿತ್ತು, ನೀವು ಯಾಕೆ ಖರೀದಿ ಮಾಡಿಲ್ಲ? ಈಗ ಏನ್ ಮಾಡ್ತೀರಿ ಅಂದ್ರೆ ನೀವು ಮಾತೆತ್ತಿದ್ರೆ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೊರ್ಸಿಗೋಸ್ಕರ ಒಂದು ರೀತಿ ಪ್ರಚಾರ ಮಾಡ್ತಾ ಇದ್ದೀರಿ ಹೊರತು ರೈತರು ಬಂದು ಕೇಳ್ತಾರೆ ನಿಮ್ಮ ಬಳಿ, ನಾವು ರೈತರಿದ್ದೇವೆ, ನಾವು ರೈತರ ಅಕ್ಕಿ ಸಪ್ಲೈ ಮಾಡ್ತೇವೆ, ತಗೊಳ್ಳಿ ನಮ್ಮ ಹತ್ರ. ಅದನ್ನು ತಗೊಂಡಿಲ್ಲ. ಕೇಂದ್ರ ಸರ್ಕಾರ ಮೇಲೆ ಯಾಕೆ ಮಾಡ್ತೀರಿ ನೀವು ಗೂಬೆ ಕೂರಿಸ್ತೀರಿ? ನೀವು ಹೇಳಿದ್ದಕ್ಕೆ ನಾನು ಹೇಳಿದೆ, ನೀವು ಕೇಂದ್ರ ಸರ್ಕಾರ ದೂರಿದ್ದಕ್ಕಷ್ಟೇ ನಾನು ಹೇಳಿದೆ. ಮತ್ತೇನ್ ಬೇಕಾದ್ರೆ ಗಮನ ಸೆಳೆಯುವ ಸೂಚನೆ. ಕೋಟಾ ಶ್ರೀನಿವಾಸ ಪೂಜಾರಿ ಮಾನ್ಯ ವಿರೋಧ ಪಕ್ಷ ನಾಯಕರು, ಎನ್ ರವಿಕುಮಾರ್ ಮಾನ್ಯ ವಿರೋಧ ಪಕ್ಷ ಮುಖ್ಯ ಸದಸ್ಯರು, ಶಾಂತಾರಾಮ್ ಸಿದ್ದಿ, ತಳವಾರ ಸಾಬಣ್ಣ, ಪ್ರತಾಪ್ ಸಿಂಗ್ ನಾಯ್ಕ್ ಹಾಗೂ ಮುನಿರಾಜಗೌಡ. ಗಮನ ಸೆಳೆಯುವ ಸೂಚನೆ. ಆಮೇಲೆ ಇವೆಲ್ಲ ಮುಗಿಬೇಕು. ಸಭಾಪತಿಯವರೇ, ನಿಮ್ಮ ಹೆಸರೇ ಕೊಟ್ಟಿಲ್ಲ, ನಿಮ್ಮ ಹೆಸರೇ ಕೊಟ್ಟಿಲ್ಲ ಅಂದೆ. ಯಾರಿಗೆ ಕಳಿಸಿರಿ? ನನಗಂತೂ ಬಂದಿಲ್ಲ. ಸರಿ ಆಯ್ತು. ಈಗ ಗಮನ ಸೆಳೆಸ್ತೀನಿ, ಆಮೇಲೆ ಕೊಡ್ತೀನಿ. ಆಮೇಲೆ ಮೊದಲಿಗೆ ಮುಗಿಲಿ ಸಬ್ಜೆಕ್ಟ್. ಮಾನ್ಯ ಸಭಾಪತಿಯವರೇ, ಸರ್ಕಾರದ ಒಟ್ಟು ವ್ಯವಸ್ಥೆಯಲ್ಲಿ ಕಾನೂನು ವ್ಯವಸ್ಥೆ ಹದಗೆಟ್ಟಿದೆ ಅಂತೇಳಿ ನಿಲುವಳಿ ಕೊಟ್ಟಿದ್ದೆ. ಅದನ್ನು ತಾವು 72ಗೆ ತರ್ಜುಮೆ ಮಾಡಿ ಇವತ್ತು ಅವಕಾಶ ಮಾಡಿಕೊಟ್ಟಿದ್ದೀರಿ. ನಾನು ಗ್ರಾಮಾಂತರಗಳಿದ್ದಾರೆ, ಸುದೀರ್ಘವಾಗಿ ಇದನ್ನು ಚರ್ಚೆ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ. ಗಮನ ಸೆಳೀರಿ ಮೊದಲ ಪೂಜಾರವರೇ, ಮೊದಲು ಗಮನ ಸೆಳೀರಿ, ಗಮನ ಸೆಳೀರಿ ಸರ್ಕಾರಕ್ಕೆ. ಸಭಾಪತಿಯವರೇ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕಾನೂನು ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟು ಅಪರಾಧಗಳು ದ್ವಿಗುಣವಾಗಿದೆ. 2022ರ ಅವಧಿಯಲ್ಲಿ 46,187 ಅಪರಾಧ ಪ್ರಕರಣ ಬೆಂಗಳೂರು ನಗರದ ಒಂದರಲ್ಲಿ ದಾಖಲಾಗಿದ್ದರೆ, ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ 68,518 ಅಪರಾಧ ಪ್ರಕರಣ ದಾಖಲಾಗಿದೆ. ಈ ತೀವ್ರವಾಗಿ ಏರ್ತಿರುವಂಥ ಅಪರಾಧ ಪ್ರಕರಣಗಳನ್ನು ನಿಯಂತ್ರಿಸಲಿಕ್ಕೆ ಸರ್ಕಾರದ ಗಮನವನ್ನು ಸೆಳೀತಾ ಇದೆ. ಮಾನ್ಯ ಸಭಾಪತಿಗಳೇ, ಉತ್ತರಗಳನ್ನು ಕೊಟ್ಟಿದ್ದೇನೆ. ಬಹಳ ಗಂಭೀರವಾದಂಥ ಆರೋಪವನ್ನೇ ಮಾನ್ಯ ವಿರೋಧ ಪಕ್ಷದ ನಾಯಕರು ಮಾಡಿದ್ದಾರೆ. ಅವರಿಗೆ ಕೆಲವು ಅಂಕಿಅಂಶಗಳನ್ನು ನಾನು ಕೊಡೋದಕ್ಕೆ ಬಯಸ್ತೇನೆ. 2020ರಲ್ಲಿ 1318 ಕೊಲೆಗಳಾಗಿದೆ. ಮಾರಣಾಂತಿಕ ಹಲ್ಲೆ 2356 ಆಗಿರ್ತಕ್ಕಂಥದ್ದು. ಸೈಬರ್ ಕ್ರೈಮ್ ಬಂದು 10,757 ಆಗಿದೆ. ಒಟ್ಟು IPC ಕೇಸ್ಗಳು, ಜನರಲ್ ಕೇಸಸ್ ಅಂತ ಏನು ಕರಿತೀವಿ, 1,50,50,206 2020-20ರಲ್ಲಿ. ಅದೇ ಪ್ರಕಾರ 2021ರಲ್ಲಿ ಒಟ್ಟು ಕೇಸುಗಳು 1,63,815 ಆಗಿದೆ. 2022ರಲ್ಲಿ 1,80,787 ಆಗಿದೆ.
2023ರಲ್ಲಿ ಅವರು 5 ತಿಂಗಳಲ್ಲಿ ಸರ್ಕಾರ ಮಾಡುವಾಗ ಕೊಲೆ 542 ಆಗಿದೆ. ಸಾಮಾನ್ಯ IPC 82,863 ಆಗಿದೆ. ಸೈಬರ್ ಕ್ರೈಮ್ ಕೂಡ 7,598 ಆಗಿದೆ. ನಾವು ಸರ್ಕಾರಕ್ಕೆ ಬಂದ ಮೇಲೆ 1/6/23ರಿಂದ 31 ಜಾನ್ವರಿ 24ರವರೆಗೆ ಕೊಲೆ 830 ಆಗಿದೆ, 36. ಸೈಬರ್ ಕ್ರೈಮ್ ಬಂದು 16,187 ಆಗಿದೆ. ಒಟ್ಟು IPC 1,47,800 ಆಗಿದೆ. ಈ ಸಂಖ್ಯೆಯನ್ನು ನೋಡಿದರೆ ಮಾನ್ಯ ವಿರೋಧ ಪಕ್ಷದ ನಾಯಕರಿಗೆ ಅನ್ನಿಸ್ಬೋದು, ಯಾರ ಕಾಲದಲ್ಲಿ ಕಾನೂನಿನ ಸುವ್ಯವಸ್ಥೆ ಕೆಟ್ಟಿತ್ತು. ಯಾಕೆಂದರೆ ಇದು ನಾವ್ಯಾರು ಕುಕಪ್ ಮಾಡಿ ಈ ಸಂಖ್ಯೆಗಳನ್ನ ನಂಬರ್ಗಳನ್ನು ಹೇಳುವಂಥದ್ದಲ್ಲ. ಇಲಾಖೆಯಲ್ಲಿ ಏನು ಪ್ರತಿ ಪೊಲೀಸ್ ಸ್ಟೇಷನಲ್ಲಿ ರಿಜಿಸ್ಟರ್ ಆಗಿರುತ್ತೆ ಇಡೀ ರಾಜ್ಯದಲ್ಲಿ, ಅದರ ಒಟ್ಟಾರೆ ಸಾರಾಂಶವನ್ನು ನಾನು ತಮಗೆ ಇಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಆದ್ದರಿಂದ ಅವರು ಏನು ಇವತ್ತು ತಪ್ಪು ಕಲ್ಪನೆ ತಮಗೆ ಇದೆ, ನಮ್ಮ ಸರ್ಕಾರ ಬಂದ ಮೇಲೆ ಕೊಲೆ ಜಾಸ್ತಿ ಆಗಿದೆ, ಗೂಂಡಾಗಿರಿ ಜಾಸ್ತಿ ಆಗಿದೆ, ಸೈಬರ್ ಕ್ರೈಮ್ ಜಾಸ್ತಿ ಆಗಿದೆ, ಅಪರಾಧಿಗಳ ಸಂಖ್ಯೆ ಜಾಸ್ತಿ ಆಗಿದೆ ಅಂತ ಏನು ಹೇಳ್ತಾರೆ, ಅದು ಸತ್ಯಕ್ಕೆ ದೂರವಾದ ಮಾತುಗಳು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಮಾನ್ಯ ಸಭಾಪತಿಗಳೇ, ಕರ್ನಾಟಕದ ಪೊಲೀಸ್ ಏನಿದೆ ಭಾಳ ಇಡೀ ದೇಶದಲ್ಲಿ ಒಂದು ಹೆಸರನ್ನು ತೆಗೆದುಕೊಂಡಿದೆ. ಐ ಆಮ್ ಪ್ರೌಡ್ ಟು ಸೇ ದಟ್ ದಿ ಕರ್ನಾಟಕ ಪೊಲೀಸ್ ಈಸ್ ಒನ್ ಆಫ್ ದಿ ಬೆಸ್ಟ್ ಪೊಲೀಸ್ ಇನ್ ದ ಕಂಟ್ರಿ. ಇರ್ಬೋದು ನ್ಯೂನತೆಗಳು ಎಲ್ಲ ಇಲಾಖೆಯಲ್ಲೂ ಅಥವಾ ಎಲ್ಲ ಸಂದರ್ಭದಲ್ಲೂ ನ್ಯೂನತೆಗಳು ಇರ್ಬೋದು, ಆದರೆ ಒಟ್ಟಾರೆ ಜನರಲ್ ಆಗಿ ನೀವು ಕನ್ಸಿಡರ್ ಮಾಡಿದರೆ ಕರ್ನಾಟಕ ಪೊಲೀಸ್ ಈಸ್ ಒನ್ ಆಫ್ ದ ಬೆಸ್ಟ್ ಪೊಲೀಸ್ ಇನ್ ದ ಕಂಟ್ರಿ. ನಾವು ಈ 836 ಕೇಸಸ್ಗಳೇನು ಕೊಲೆ ಪ್ರಕರಣಗಳಾಗಿದ್ದಾವೆ ಈಗ 7 ತಿಂಗಳಲ್ಲಿ 95 ಭಾಗ ಎಲ್ಲ ಅಪರಾಧಿಗಳನ್ನು ಈಗಾಗಲೇ ಹಿಡಿದು ಅವರಿಗೆ ಕೇಸ್ಗಳು ಮಾಡಿ ಅನೇಕ ಪ್ರಕರಣಗಳಲ್ಲಿ ಚಾರ್ಜ್ ಶೀಟ್ ಮಾಡಿ ಅವ್ರಿಗೆ ಕಾನೂನು ಪ್ರಕಾರ ಏನು ಕ್ರಮ ತಗೊಳ್ಬೇಕೋ 90-95% ಮಾಡಿದ್ದಾರೆ. ಅನೇಕ ಕೇಸ್ಗಳನ್ನು ಕೊಲೆ ಆದ 4 ಗಂಟೆ 3 ಗಂಟೆ 4 ಗಂಟೆಯಲ್ಲಿ ಅಪರಾಧಿಗಳನ್ನ ಹಿಡಿದಿರ್ತಕ್ಕಂಥ ಉದಾಹರಣೆಗಳು ಕೂಡ ಇದ್ದಾವೆ. 24 ಗಂಟೆಯ ಒಳಗಡೆ ಬಹಳಷ್ಟು ಕೇಸಲ್ಲಿ ಆ ಅಪರಾಧಿಗಳನ್ನ ಹಿಡಿದಿರ್ತಕ್ಕಂಥದ್ದು ಉದಾಹರಣೆಗಳು ಇದ್ದಾವೆ. ಹಾಗಾಗಿ ನನ್ನ ದೃಷ್ಟಿಯಲ್ಲಿ ಏನು ತಾವು ಹೇಳ್ತಾ ಇದ್ದೀರಿ ಕಾನೂನು ಸುವ್ಯವಸ್ಥೆ ಕೆಟ್ಟು ಹೋಗಿದೆ ಅಂತಕ್ಕಂಥದ್ದು, ಅದು ಸತ್ಯಕ್ಕೆ ದೂರವಾದಂಥದ್ದು ಅಂತೇಳಿ ನಾನು ಹೇಳ್ತೇನೆ. ಒಂದು ನಮ್ಮಲ್ಲಿ ಸೈಬರ್ ಕ್ರೈಮು ಅಂಕಿಅಂಶಗಳನ್ನು ನಾವು ಹೋಲಿಸಿದಾಗ ನಮ್ಮ ಸಮಯದಲ್ಲಿ ಜಾಸ್ತಿ ಆಗಿದೆ. ಯಾಕೆ ಜಾಸ್ತಿ ಆಗಿದೆ ಅಂತೇಳಿದರೆ, ನಾವು ಇಲ್ಲಿಯವರೆಗೆ ಸೈಬರ್ ಸ್ಟೇಷನ್ಸ್ಗಳಿರಲಿಲ್ಲ. ರಿಜಿಸ್ಟರ್ ಮಾಡೋದಕ್ಕೆ ಯಾವುದೇ ಪೊಲೀಸ್ ಸ್ಟೇಷನ್ಗೆ ಹೋದರೆ ಸೈಬರ್ ಕ್ರೈಮನ್ನು ರಿಜಿಸ್ಟರ್ ಮಾಡ್ತಾ ಇರಲಿಲ್ಲ, ಕೆಲವು ಕಡೆ ಮಾತ್ರ ಇದ್ದಿದ್ದು. ಈಗ ನಾವು ಪ್ರತಿ ಜಿಲ್ಲೆಯಲ್ಲೂ ಕೂಡ ಒಂದು ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನನ್ನು ತೆಗೆದಿದ್ದೇವೆ. ಜೊತೆಗೆ ಬೆಂಗಳೂರಿನಲ್ಲಿ ಕೂಡ ಹೆಚ್ಚು ಸೈಬರ್ ಕ್ರೈಮನ್ನು ರಿಜಿಸ್ಟರ್ ಮಾಡೋದಕ್ಕೆ ಸ್ಟೇಷನ್ಗಳಲ್ಲಿ ಎಲ್ಲ ಸ್ಟೇಷನ್ಗಳಿಗೂ ಕೂಡ ಅವಕಾಶವನ್ನು ಕೊಟ್ಟಿದ್ದೇವೆ. ರಾಜ್ಯದಲ್ಲಿ ಯಾವುದೇ ಪೊಲೀಸ್ ಸ್ಟೇಷನ್ನಲ್ಲಿ ಸೈಬರ್ ಕ್ರೈಮ್ ಅವರು ಪ್ರಕರಣಗಳು ಬಂದರೆ ರಿಜಿಸ್ಟರ್ ಮಾಡಿಕೊಂಡು ಅದನ್ನು ಸೈಬರ್ ಸ್ಟೇಷನ್ಗೆ ಟ್ರಾನ್ಸ್ಫರ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ. ಹಾಗಾಗಿ ಸಂಖ್ಯೆ ಯಾವಾಗ ನಾವು ಅವಕಾಶ ಮಾಡಿಕೊಡೋದಕ್ಕೆ ಪ್ರಾರಂಭ ಮಾಡಿದ್ವಿ, ಕೇಸಸ್ಸನ್ನು ರಿಜಿಸ್ಟರ್ ಮಾಡೋದಕ್ಕೂ ಕೂಡ ಹೆಚ್ಚು ಸಂಖ್ಯೆಯಲ್ಲಾಗಿರ್ತಕ್ಕಂಥದ್ದು ಬಿಟ್ಟರೆ ಮಿಕ್ಕ ಎಲ್ಲ ಸಂಖ್ಯೆಗಳನ್ನು ಪ್ರಕರಣಗಳನ್ನು ತಗೊಂಡ್ರೆ ನಾವು ಹಿಂದಿನ ಸರ್ಕಾರಗಳಿಗಿನ್ನ ಕಡಿಮೆ ಇದ್ದೇವೆ. ಹಾಗಾಗಿ ಕಾನೂನಿನ ಸುವ್ಯವಸ್ಥೆ ಚೆನ್ನಾಗಿದೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳೋದಕ್ಕೆ ಬಯಸ್ತೇನೆ. ಸಭಾಪತಿಯವರೇ, ಮೊನ್ನೆ ಗೃಹ ಮಂತ್ರಿಗಳು ಅವರಲ್ಲಿರುವಂಥ ಅಂಕಿಅಂಶಗಳನ್ನು ಕೊಟ್ಟಿದ್ದಾರೆ. ನಾನು ಮಾತಾಡುವಾಗ 2022ರ ಅವಧಿಯಲ್ಲಿ ಆಗಿರುವಂಥ ಅಪರಾಧಗಳ ಸಂಖ್ಯೆ ಬೆಂಗಳೂರು ನಗರಕ್ಕೆ ಸೀಮಿತಗೊಳಿಸಿ
ಮತ್ತು 23ರಲ್ಲಿ ಆಗಿರುವಂಥ ಅಪರಾಧಗಳ ಸಂಖ್ಯೆ 8 ತಿಂಗಳಲ್ಲಿ ಮಾಹಿತಿಯನ್ನು ಒದಗಿಸಿದ್ದೆ. 22ರಲ್ಲಿ 156 ಕೊಲೆ ಪ್ರಕರಣ ದಾಖಲಾದ ಬಗ್ಗೆ ನನಗೆ ಮಾಹಿತಿ ಇದೆ. 23ರಲ್ಲಿ 250ಕ್ಕೂ ಹೆಚ್ಚು ಅಂತ ಹೇಳಿ ಕೊಲೆ ಪ್ರಕರಣ ದಾಖಲಾಗಿದೆ ಅಂತೇಳಿ ನನ್ನ ಕೈಲಿ ಮಾಹಿತಿ ಇರುತ್ತೆ. ವಾರ್ಷಿಕವಾಗಿ 300ರಿಂದ 478 ರಾಬರಿ ಪ್ರಕರಣಗಳು 22ರಲ್ಲಾದರೆ 23ರಲ್ಲಿ 673 ಪ್ರಕರಣ ದಾಖಲಾಗಿದ್ದು ಇಲ್ಲಿ ಅಧಿಕೃತವಾದಂಥ ವರದಿ ಇದೆ. 22ರಲ್ಲಿ 10,000ದಷ್ಟು ಸೈಬರ್ ವಂಚನೆ ಪ್ರಕರಣಗಳಾಗಿದ್ದರೆ 23ರ 8 ತಿಂಗಳ ಅವಧಿಯಲ್ಲಿ 17,623 ಕೇಸುಗಳು ದಾಖಲಾಗಿವೆ. 1,189 ಪ್ರಕರಣಗಳು ಅಪಹರಣದಲ್ಲಿದ್ದರೆ ಅವಳ ಪಕ್ಕೆಯಾದಂಥ ಪ್ರಕರಣಗಳ ಸಂಖ್ಯೆ 208 ಇದೆ, ಅಷ್ಟಕ್ಕೆ ಸೀಮಿತ ಇದೆ. ಹೀಗೆ ಅನೇಕ ಪತ್ರಿಕೆಗಳು ಕೂಡ ಇದರ ಬಗ್ಗೆ ಮಾಹಿತಿಯನ್ನು ಒದಗಿಸ್ತಾ ಇವೆ. ವಿಜಯವಾಣಿ ಪತ್ರಿಕೆಯಲ್ಲಿ ಹೀಗೆ ಬರೆದಿದ್ದಾರೆ, ಒಂದು ಮಾಹಿತಿಗೋಸ್ಕರ ಹೇಳಿದೆ. ದ್ವಿಗುಣಗೊಂಡ ಸೈಬರ್ ಕ್ರೈಮ್ ಕೊಲೆ ಪ್ರಕರಣ, ನಗರ ಪೊಲೀಸರಿಂದ ಅಂಕಿಅಂಶಗಳು ಬಿಡುಗಡೆ, ಅಪರಾಧಿ ಕೃತ್ಯಗಳಲ್ಲಿ ಬೆಂದ ಬೆಂಗಳೂರು ಅಂತೇಳಿ ಅವರು ಕೊಟ್ಟಿರುವಂಥ ಮಾಹಿತಿಗಳನ್ನು ಕೂಡ ನಾನು ಕ್ರೋಢೀಕರಿಸಿ ಕೊಟ್ಟಿದ್ದೆ. ಮತ್ತೆ ಮುಂದುವರೆದು ಮನೆ ಕಳವು, ವಾಹನ ಕಳವು ಪ್ರಕರಣ ದ್ವಿಗುಣ, ಪತ್ತೆ ಹಚ್ಚುವಲ್ಲಿ ಬಹುತೇಕ ವಿಫಲವಾದಂಥ ಪ್ರಕರಣಗಳು, ಆತಂಕದಲ್ಲಿರುವಂಥ ನಿವಾಸಿಗಳು ಅಂತ ಹೇಳಿ ಸಿಲಿಕಾನ್ ಸಿಟಿಯಲ್ಲಿ ಕಳ್ಳರಿಗೆಲ್ಲ ಕಡಿವಾಣ ಅನ್ನೋ ವಿಚಾರದಲ್ಲಿ ಒಂದಷ್ಟು ಅಂಕಿಅಂಶಗಳನ್ನು, ನಿಖರವಾದ ಅಂಕಿಅಂಶಗಳನ್ನು ಕೊಟ್ಟಿದ್ದಾರೆ. ಕದ್ದ ವಾಹನಗಳು ಆಗಿರುವಂಥ ವ್ಯವಸ್ಥೆಗಳು, ಪತ್ತೆ ಹಚ್ಚಲಿಕ್ಕೆ ಆಗದಿರುವಂಥ ವ್ಯವಸ್ಥೆಗಳು 2 ವರ್ಷಗಳಿಗೆ ಹೋಲಿಸಿದರೆ 23ನೇ ಸಾಲಿನಲ್ಲಿ ಕಳ್ಳತನ ಪ್ರಕರಣಗಳು ದ್ವಿಗುಣ ಆಗಿದೆ. 21ರಲ್ಲಿ 912 ಇದ್ದರೆ 23ರಲ್ಲಿ 1,692 ಅನ್ನುವಂಥ ಅಂಕಿಅಂಶಗಳನ್ನು ಕೊಟ್ಟದ್ದು. ಮತ್ತೆ ವಿಶೇಷವಾಗಿ ಅವರು ಏನು ಹೇಳ್ತಾರೆ, ಗೂಂಡಗಳಿಗೆಲ್ಲ ಯಾವುದೇ ಭಯ ಅಂತೇಳಿ ನ್ಯಾಯಾಲಯ ಮತ್ತು ಪೊಲೀಸ್ ಷರತ್ತು ಪಾಲಿಸಿದ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾದವರ ವಿರುದ್ಧ 26 ಗೂಂಡಾ ಕಾಯ್ದೆ ಜಾರಿಗೊಳಿಸಿ 22ರಲ್ಲಿ 23 ಗೂಂಡಾ ಕಾಯ್ದೆಗಳನ್ನು ಬಂಧಿಸಿದ್ದಾರೆ. ಆದರೆ ಅವರೆಲ್ಲರೂ ಕೂಡ ಯಾವುದೇ ಭಯ ಇಲ್ಲದೆ ಮತ್ತೆ ಅಪರಾಧದಲ್ಲಿ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿರುವಂಥ ಅಂಕಿಅಂಶಗಳು ಸಿಗ್ತವೆ ನಮಗೆ. ಮುಂದುವರೆದ ಸಭಾಪತಿಯವರೇ, ಉದ್ಯೋಗ ಮತ್ತು ಹೂಡಿಕೆಯಲ್ಲಿ ಕೇಂದ್ರವಾಗಿರುವಂಥ ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚೆಗೆ NCRB ವರದಿ ಪ್ರಕಾರ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಕ್ಲಾರಿಫಿಕೇಶನ್ ಕೇಳಿ ಅಂದೆ. ಕೇಳ್ತಿದ್ದೆ, ಇದೇ ಕೇಳ್ತೇವೆ, ಕ್ಲಾರಿಫಿಕೇಶನ್ ಕೇಳ್ತೇವೆ, ಬೇಗ ಮುಗಿಸ್ತೇನೆ. ಆಯ್ತು. ಅಪರಾಧಿಗಳು ಹೆಚ್ಚಾಗಿವೆ, ಇದು ಹೊಸ ಸರ್ಕಾರದ ಕೊಡುಗೆ ಅನ್ನುವಂಥ ವರದಿಗಳು ಬಂದಿದೆ. ಆ ನಂತರ ನಡೆದೇ ಇರುವಂಥ ಎಲ್ಲ ವಿದ್ಯಮಾನಗಳು, ಒಂದು 3-4 ಮುಖ್ಯ ಪ್ರಕರಣಗಳನ್ನು ನಾನು ತಮ್ಮ ಗಮನಕ್ಕೆ ತರ್ತೇನೆ. ಈಗ ಪ್ರಜಾವಾಣಿ ಪತ್ರಿಕೆ ಸಂಪಾದಕಿಯಲ್ಲಿ ಬರೀತಾರೆ, ಹಾವೇರಿ ಜಿಲ್ಲೆಯಲ್ಲಿ ಒಂದು ಗುಂಪು ಒಬ್ಬ ಮಹಿಳೆಯ ಮೇಲೆ ಮಾಡಿರುವಂಥ ದಾಳಿ, 6 ಜನ ಆಕೆಯ ಮೇಲೆ ಅತ್ಯಾಚಾರ ಮಾಡಿರುವಂಥ ಪ್ರಕರಣಗಳು. ಸ್ವಾಭಾವಿಕವಾಗಿ ಒಂದು ಸರ್ಕಾರ ಬಂದಾಗ ಎಲ್ಲ ಅಪರಾಧಗಳು ನಿಲ್ಲುತ್ತೆ ಅನ್ನುವಂಥ ಭ್ರಮೆಯಲ್ಲಿ ಯಾರೂ ಇಲ್ಲ. ಆದರೆ ಅಪರಾಧಗಳಾದಾಗ ಅದರ ಮೇಲೆ ಕ್ರಮ ಕೈಗೊಂಡು ನಾಗರಿಕ ಸಮಾಜದಲ್ಲಿ ಅಪರಾಧಿಗಳನ್ನು ಬಂಧಿಸಿ ಅವರಿಗೆ ಶಿಕ್ಷೆ ಕೊಡಬೇಕಾದಂಥ ಗುರುತರವಾದಂಥ ಜವಾಬ್ದಾರಿಯಲ್ಲಿ ಯಾವುದೇ ಸರ್ಕಾರ ಇರುತ್ತೆ, ನಿಮ್ಮದಾಗಲಿ ನಮ್ಮದಾಗಲಿ ಇರುತ್ತೆ. ಗೃಹ ಮಂತ್ರಿಗಳಾಗಿ ನೀವು ನಮಗೆಲ್ಲ ಸ್ವಲ್ಪ ವಿಶ್ವಾಸಾರ್ಹರು, ನಿಮ್ಮ ಮೇಲೆ ನಮಗೊಂದು ವಿಶ್ವಾಸ ಇದೆ. ಈ ಅನೈತಿಕ ಪೊಲೀಸ್ಗಿರಿ ಅಂತ ಕೃತ್ಯಗಳು ಸಂಪೂರ್ಣವಾಗಿ ನಿಲ್ಲಿಸಬೇಕಾದಂಥ ಜವಾಬ್ದಾರಿ ನಮ್ಮದು ಅಂತ ಹೇಳಿ ತಾವು ಗೃಹ ಮಂತ್ರಿಗಳಾಗಿ ಹೇಳಿದ್ರಿ, ಸರ್ಕಾರ ಹೇಳಿತ್ತು. ಆದರೆ ಹಾವೇರಿ ಪ್ರಕರಣದಲ್ಲಿ ನಡೆದಿರುವಂಥ ವಿದ್ಯಮಾನಗಳನ್ನು ಊಹಿಸಲಿಕ್ಕೆ ಸಾಧ್ಯ ಇಲ್ಲ. 7 ಮಂದಿಯ ಗುಂಪು ಹೋಟೆಲೊಂದಕ್ಕೆ ನುಗ್ಗುತ್ತೆ, ಮಹಿಳೆ ಮತ್ತು ಪುರುಷರ ಮೇಲೆ ದಾಳಿ ಮಾಡುತ್ತೆ, ಮಹಿಳೆಯನ್ನು ನಿರ್ಜನ ಪ್ರದೇಶಕ್ಕೆ ಕೊಂಡೊಯ್ದು ಅವಳ ಮೇಲೆ ಸಾಮೂಹಿಕವಾದಂಥ ಅತ್ಯಾಚಾರ ಮಾಡುತ್ತೆ. ಅವರು ಹೋಟೆಲ್ನಲ್ಲಿದ್ದ ಸಂಗಾತಿಯ ಬಗ್ಗೆ ಒಂದು ರೀತಿ ಆಕ್ರೋಶವನ್ನು ವ್ಯಕ್ತಪಡಿಸಿ ಅವನ ಮೇಲೆ ದಾಳಿ ಮಾಡುತ್ತೆ. ಸಂತ್ರಸ್ತರನ್ನು ಅಪಮಾನಿಸಲು ಮತ್ತು ಅವರಲ್ಲಿ ಭೀತಿ ಹುಟ್ಟಿಸಲು ಹಲ್ಲೆಯ ವಿಡಿಯೋಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಆರೋಪಿಗಳು ಹಂಚಿಕೊಳ್ತಾರೆ. ಇಂಥ ಕ್ರೂರವಾದಂಥ ಕೃತ್ಯ, ಅಂಥ ಕೃತ್ಯಕ್ಕೆ ಮೊದಲು FIR ಹಾಕಿಲ್ಲ. ಆ ನಂತರ ಗೃಹ ಮಂತ್ರಿಗಳ ಗಮನಕ್ಕೆ, ಮುಖ್ಯಮಂತ್ರಿಗಳ ಗಮನಕ್ಕೆ, ಮಾಧ್ಯಮಗಳಲ್ಲೆಲ್ಲ ಅಪಾರವಾದಂಥ ಪ್ರಚಾರ ಸಿಕ್ಕಿದ ಮೇಲೆ FIR ಆಗುವಂಥ ಕೆಲಸ ಆಗುತ್ತೆ, ಜಾಮೀನು ಮೇಲೆ ಬಿಡುಗಡೆ ಮಾಡುವಂಥ ಪ್ರಯತ್ನಗಳಾಗುತ್ತೆ. ಮತ್ತೆ ಸಾರ್ವತ್ರಿಕವಾಗಿ ವಿರೋಧ ಪಕ್ಷಗಳು ತುಂಬ ಗಲಾಟೆಗಳನ್ನು ಮಾಡಿ ಒಂದಷ್ಟು ಪ್ರತಿಭಟನೆಗಳನ್ನು ಮಾಡಿದ ಮೇಲೆ ಈ ಪ್ರಕರಣಗಳಲ್ಲಿ FIR ಹಾಕುವಂಥ ಕೆಲಸಗಳನ್ನು ಮಾಡಿ ಬಂಧಿಸುವಂಥ ಕೆಲಸಗಳಾಗುತ್ತೆ. ಆ ನಂತರ ನೀವು ಪೊಲೀಸರ ಮೇಲೆ ಎಲ್ಲರ ಮೇಲೆ ಕ್ರಮ ತಗೊಳ್ತೀರಿ. ಒಟ್ಟಾರೆ ದುರಂತ ಏನಂತ ಹೇಳಿದರೆ,
ಕಾವೇರಿಯ ಹಾನಗಲ್ನಲ್ಲಿ ನಡೆದಿರುವಂಥ ಸಾಮೂಹಿಕ ಅತ್ಯಾಚಾರ ಪ್ರಕರಣಗಳನ್ನು ಮುಚ್ಚಿ ಹಾಕಲಿಕ್ಕೆ ಪ್ರತ್ಯಕ್ಷವೋ ಪರೋಕ್ಷವೋ ಸರ್ಕಾರದ ಮೌನ ಕಾರಣ ಆಯಿತು ಅನ್ನೋದನ್ನು ಅಲ್ಲಗಳೆಯಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಈ ಪ್ರಕರಣ ಇಡೀ ರಾಜ್ಯದಲ್ಲಿ ಒಂದು ರೀತಿಯ ಬೆರಗಿನ ವಾತಾವರಣವನ್ನು ಉಂಟು ಮಾಡಿದ್ದನ್ನು ಗಮನಿಸಲಾಗಿದೆ. ಮಹಿಳೆಯನ್ನು, ಆ ಸಂತಪ್ತ ಮಹಿಳೆಯನ್ನು ಹೊರಗಡೆ ಎಳೆದೊಯ್ದು ಆಕೆಯ ಕಟ್ಟಿಗೆಯಿಂದ ಹೊಡೆದು ಹಲ್ಲೆ ನಡೆಸಿ ಸಾಮೂಹಿಕವಾದ ಅತ್ಯಾಚಾರ ಎಸಗಿ ಈ ಕ್ರೂರವಾದಂಥ ಕೃತ್ಯ ಇದೆಯಲ್ಲ, ಇದನ್ನು ಭೇದಿಸಲಿಕ್ಕೆ ಸರ್ಕಾರ ಮೌನ ವಹಿಸ್ಲಿಕ್ಕೆ ಕಾರಣ. ಇಂಥ ಒಂದು ಘಟನೆಗಳು ನಡೀಬೋದು ಅಂತೇಳಿ ಇವತ್ತಿನ ನಾಗರಿಕ ಸಮಾಜದಲ್ಲಿ ಊಹಿಸಲಿಕ್ಕೆ ಸಾಧ್ಯ ಇಲ್ಲದಿರುವಷ್ಟು ಮಟ್ಟಿಗೆ ಪ್ರಕರಣ ನಡೆದಾಗ ಅದರ ಬಗ್ಗೆ ಅಷ್ಟು ವಿಳಂಬ ಆಗಲಿಕ್ಕೆ ಏನು ಕಾರಣ? ಆನಂತರ ನೀವು ಪೊಲೀಸರನ್ನ ಅಮಾನತು ಮಾಡಿದ್ರಿ, PSIನ ಅಮಾನತು ಮಾಡಿದ್ರಿ, ಅದೆಲ್ಲ ಬೇರೆ. ಆದರೆ ಒಂದು ಇಂಥ ಗಂಭೀರವಾದಂಥ ಘಟನೆ ನಡೆದಾಗಲೂ ಕೂಡ ಸರ್ಕಾರ 24 ಗಂಟೆ ಒಳಗೆ 40 ಗಂಟೆ ಒಳಗೆ ಎಲ್ಲರನ್ನು ಬಂಧಿಸುವುದು ಮತ್ತು ಅವರಿಗೆ ಚಿಕಿತ್ಸೆ ಕೊಡಿಸುವುದು ದುರಂತ ಅಂತ ಹೇಳಿದ್ರೆ, ಆ ನೊಂದ ಮಹಿಳೆಗೆ, ಆ ಪೆಟ್ಟಾದಂಥ ಮಹಿಳೆಗೆ ಸರ್ಕಾರಿ ಆಸ್ಪತ್ರೆಯವರು ಚಿಕಿತ್ಸೆ ಕೊಡಲಿಕ್ಕೆ ಮೊದಲು ನಿರಾಕರಿಸಿದ್ರು ಅಂತ ಹೇಳುವಂಥ ವರದಿ ಇದೆಯಲ್ಲ, ನಾಗರಿಕ ಸಮಾಜವನ್ನು ನಾಚಿ ತಲೆತಗ್ಗಿಸುವಂಥ ಘಟನೆಗಳು ಕಾರಣ ಆಗಿದೆ ಅನ್ನೋದನ್ನು ನಾನು ಸಭಾಪತಿಯವರ ತಮ್ಮ ಮೂಲಕ ಗೃಹ ಮಂತ್ರಿಗಳ ಗಮನಕ್ಕೆ ತಂದು ಇದಕ್ಕೆ ಸ್ಪಷ್ಟನೆ ಕೊಡಬೇಕು ಅಂತ ಆಗ್ರಹಪಡಿಸ್ತೇನೆ. ಯಾವಾಗಲೂ ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಬಗ್ಗೆ ನಾವು ಅತ್ಯಂತ ಜವಾಬ್ದಾರಿಯುತವಾಗಿ ಕೆಲಸ ಮಾಡೋರು ಅಂತ ಹೇಳೋರು ನೀವು, ಅದೆಲ್ಲರೂ ಹೇಳಬೇಕು, ಆ ಸಮಾಜಕ್ಕೆ ನ್ಯಾಯ ಸಿಗಬೇಕು. ಆದರೆ ST ಜನರ ಮೇಲೆ ಅಟ್ರಾಸಿಟಿ ಪ್ರಕರಣಗಳು ಗಣನೀಯವಾಗಿ ಹೆಚ್ಚಾಗಿದ್ದು, ಗಣನೀಯವಾಗಿ 2023 8 ತಿಂಗಳಲ್ಲಿ 166 ಪ್ರಕರಣ ಹೆಚ್ಚಾಗಿದೆ. ಸರ್ಕಾರದಲ್ಲಿ ದಲಿತರು ಸುರಕ್ಷಿತವಾಗಿಲ್ವೇನೋ ಅನ್ನುವಂಥ ಆತಂಕಗಳು ಕಾಡಲಿಕ್ಕೆ ಅವಕಾಶಗಳಾಗಿದೆ. ಅದರ ಬಗ್ಗೆ ತಾವು ಸ್ಪಷ್ಟನೆ ಕೊಡಬೇಕು ಅಂತ ಹೇಳಿ ನಾನು ಆಗ್ರಹಪಡಿಸ್ತೇನೆ. ಸಭಾಪತಿಯವರೇ, ತುಂಬ ವಿಚಾರಗಳನ್ನು ಉಲ್ಲೇಖ ಮಾಡಲಿಕ್ಕೆ ತಾವು ಬಿಡ್ತಾ ಇಲ್ಲ, ಸಮಯ ಆಗ್ತು ಅಂತಿದೆ. ಈಗ ನಿಮ್ಮಲ್ಲಿ ಒಂದೇ ನಾನು ವಿಚಾರ, ಈ ಮಂಡ್ಯ ಜಿಲ್ಲೆಯ ಕೆರೆಗೋಡು ಗ್ರಾಮದಲ್ಲಿ ವಿವಾದಗಳು ಇಷ್ಟೊಂದಕ್ಕೆ ಹೋಗಬೇಕಾಗಿತ್ತ? ತುಂಬ ಯೋಚನೆ ಮಾಡೋ ಶಕ್ತಿ ಇರೋರು ನೀವು ಗ್ರಾಮಂತ್ರಿಗಳು. ಇಂಥ ಒಂದು ವಿವಾದ ಸೃಷ್ಟಿ ಆಗ್ತದೆ ಅಂತ ಹೇಳಿ ತಾವೇನಾದ್ರು ಊಹಿಸ್ತೀರಾ? ಒಂದು ರೀತಿಯಲ್ಲಿ ಇಡೀ ಸಮಾಜಕ್ಕೆ ಆತಂಕ ಕೊಡುವಂಥ ವಿಚಾರ, ಜನಸಾಮಾನ್ಯರು ದಿಗ್ಭ್ರಮೆಗೊಳ್ಳುವಂಥ ವಿಚಾರ. ಅಲ್ಲೊಂದು ಸಾರ್ವಜನಿಕವಾಗಿ ಒಂದೆರಡು ಜನ ಒಂದು ಕಟ್ಟೆ ಕಟ್ತಾರೆ, ಸಾರ್ವಜನಿಕ ದೇಣಿಗೆ ಸಂಗ್ರಹ ಮಾಡಿ. ಆ ಕಟ್ಟೆ ಮೇಲೆ ಹನುಮ ಧ್ವಜನ ಹಾರಿಸ್ತಾರೆ. ರಾತ್ರಿ 3 ಗಂಟೆಗೆ ಜಿಲ್ಲಾಧಿಕಾರಿ SP ಹೋಗಿ ಆ ಹನುಮ ಧ್ವಜನ ಇಳಿಸಿದ್ರ ಉದ್ದೇಶ ಏನು? ಯಾರಿಗೆ ತೊಂದರೆ ಆಗುತ್ತೆ ಅದರಿಂದ? ಅಂದರೆ ಸರ್ಕಾರದ ಅಜೆಂಡಾ ಏನು? ಸಾರ್ವಜನಿಕ ದೇಣಿಗೆ ಮಾಡಿ ಹನುಮ ಧ್ವಜವನ್ನು ಕಟ್ಟಿದ ಕೂಡಲೇ ಅದಕ್ಕೊಂದು ಹನುಮ ಧ್ವಜ ಬಾವುಟವನ್ನು ಹಾರಿಸಿದ್ರೆ ಅದರಲ್ಲಿ ಸಮಾಜಕ್ಕಾಗಲಿ ಸರ್ಕಾರಕ್ಕಾಗಲಿ ಯಾವುದೇ ಜಾತಿಗಾಗಲಿ ಯಾವುದೇ ವರ್ಗಕ್ಕಾಗಲಿ ಯಾವುದೇ ವ್ಯಕ್ತಿಗಾಗಲಿ ಆಗುವಂಥ ಅನಾಹುತಗಳೇನು? ನಿಮ್ಮ ಜಿಲ್ಲಾಧಿಕಾರಿಗಳು ಮತ್ತು SPಗೆ 3 ಗಂಟೆಗೆ ಯಾಕೆ ಇಳಿಸ್ಬೇಕು? ಅದನ್ನು ಯಾರಿಗಾದರೂ ತೊಂದರೆ ಆಗಿದ್ರೆ ಹೇಳಿ. ಈ ವಿವಾದಗಳು ಸೃಷ್ಟಿ ಆಗಲಿಕ್ಕೆ ಏನು ಕಾರಣ? ಇಡೀ ಊರೇ ಒಂದು ರೀತಿ ವಾತಾವರಣ ಆಯಿತು. ಮಹಿಳೆಯರು ಬಂದು ಧ್ವಜಕ್ಕೆ ಅಡ್ಡ ನಿಂತರು, ಅವ್ರ ಮೇಲೆ ಅವರಿಗೆ ಪೆಟ್ಟು ಹೊಡೆದು, ಆ ಯುವಕರಿಗೆ ಮತ್ತು ಮಹಿಳೆಯರಿಗೆ ಪೆಟ್ಟು ಹೊಡೆದು ಧ್ವಜ ಕೆಡಿಸಿ ಗಿಳಿಸಿದ್ರಲ್ಲ, ಏನು ಸಾಧನೆ ಸರ್ಕಾರದ್ದು? ನಾನು ಆಗ್ರಹ ಪಡಿಸ್ತೇನೆ, ನೀವು ಇಂಥ ವಿಚಾರಕ್ಕೆಲ್ಲ ಹೆಚ್ಚು ಒತ್ತು ಕೊಡುವವರಲ್ಲ, ಹೀಗಾಗಬೇಕು ಅಂತ ಹೇಳೋರಲ್ಲ. ನನಗಿರೋ ಆತಂಕ ಏನಂತ ಹೇಳಿದ್ರೆ, ಪರಮೇಶ್ವರರು ಸಮರ್ಥರು, ಸಂಭಾವಿತರು, ಸುಸಂಸ್ಕೃತರು, ಶಕ್ತಿ ಇದ್ದವರು ಅಂತ ಒಂದು ಪ್ರಚಾರ ಇದೆಯಲ್ಲ, ಎಲ್ಲ ಒಂದು ಕಡೆ ಇತ್ತೀಚೆಗೆ ಹೌದಲ್ಲ, ಅವರಿರುವಾಗಲೇ ಗ್ರಾಮಾಂತರ ಆಗಿರುವಾಗಲೇ ಇಂಥದ್ದೆಲ್ಲ ನಡೀತಲ್ಲ. ಅಲ್ಲ, ಅವ್ರು ಸತ್ಯ ಇದೆ, ಸತ್ಯ ಇತ್ತು ಮೊನ್ನೆವರೆಗೂ. ಈ ಕೆರೆಗೋಡಿನ ಪ್ರಕರಣ ಆಗುವವರೆಗೂ ಸತ್ಯ ಇತ್ತು. ಸಂಭಾವಿತರು, ಸುಸಂಸ್ಕೃತರು, ಯೋಗ್ಯರು ಅಂತ ತಿಳ್ಕೊಂಡಂಥ ಪರಮೇಶ್ವರು ಎಲ್ಲ ಒಂದು ಕಡೆ ಸಂಪೂರ್ಣ ಅಸಹಾಯಕರಾದ್ರ ಗ್ರಾಮಾಂತರಗಳ ಕೈಯನ್ನೇ ಕಟ್ಟಿ ಹಾಕುವಂಥ ಪರಿಸ್ಥಿತಿ ನಿರ್ಮಾಣ ಆಯ್ತಾ? ಆ ಕಲ್ಪಿಸ್ಲಿಕ್ಕೆ ಸತ್ಯ ಇದ್ದದ್ರಿಂದ ಕಲ್ಪನೆ ಬರುತ್ತೆ ಒಮ್ಮೊಮ್ಮೆ. ಹಾಗಾಗಿ ನಾನು ಆಗ್ರಹಪಡಿಸೋದು, ಈ ಧ್ವಜದ ಕಿಡಿ ಇದೆಯಲ್ಲ ಸಭಾಪತಿಯವರೇ, ಯಾವ ಕಾರಣಕ್ಕೋಸ್ಕರ ಒಂದು ಹನುಮ ಧ್ವಜವನ್ನು ನಿರ್ಮಾಣ ಮಾಡಿದ್ದಾರೆ, ಸಾರ್ವಜನಿಕ ದೇಣಿಗೆ ಮಾಡಿದ್ದಾರೆ, ಹನುಮ ಧ್ವಜ ಹಾರಿಸಿದ್ದಾರೆ. ರಾತ್ರಿಗೆ ಪೊಲೀಸ್ ಬಂದೋಬಸ್ತು ಮಾಡಿ ಜಿಲ್ಲಾಧಿಕಾರಿಗಳು SP ಅವರು ಹೋಗಿ ಒಂದು ಧ್ವಜ ಇಳಿಸಿ ಒಂದು ಸಾಧನೆ ಮಾಡ್ತಾರೆ ಅಂತ ಹೇಳಿದರೆ ಯಾವ ಕಾಲದಲ್ಲಿ ಇದೆ? ಸರ್ಕಾರ ಯಾಕೆ ಹೀಗೆ ಮಾಡುತ್ತೆ? ಇದ್ರ ಉದ್ದೇಶ ಏನು? ಇದನ್ನು ಏನು ಸಾಧನೆ ಮಾಡಿದರೆ ಯಾರಿಗೆ ಲಾಭ ಆಯ್ತು ಇದರಿಂದ? ನಾನು ಆಗ್ರಹಪಡಿಸ್ತೇನೆ ನಿಮ್ಮಲ್ಲಿ, ಇದರ ಬಗ್ಗೆ ಆಗಿರುವಂಥ ಪ್ರಕರಣಗಳ ಬಗ್ಗೆ, ವಿದ್ಯಮಾನಗಳ ಬಗ್ಗೆ ನೀವು ಬೆಳಕು ಚೆಲ್ಲಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತೇನೆ. ಪಂಚಾಯತಿನ ಪರ್ಮಿಷನ್ ತಗೊಳ್ಳಲಾಗಿದೆ, ನೀವೇ ಕೊಟ್ಟಲ್ಲ ಸಭಾಪತಿ ಅವಕಾಶ. ಪಂಚಾಯತ್ ಪರ್ಮಿಷನ್ ತಗೊಳ್ಳಲಾಗಿದೆ. ಹನುಮತ್ ಧ್ವಜದ ಮಂಡ್ಯದಲ್ಲಿ 15 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ದಾರೆ. ಹನುಮತ್ ಧ್ವಜ ಸಂಘರ್ಷ ಇವತ್ತು ತಾರಕಕ್ಕೇರಿದೆ. ಕೆರೆಗೋಡಿನಲ್ಲಿ ಪಂಚಾಯತ್ ಅನುಮತಿ ಪಡೆದಿರುವಂಥ ಹನುಮತ್ ಧ್ವಜದ ಪ್ರಕರಣ ಅನ್ನುವಂಥದ್ದು ಇಡೀ ರಾಜ್ಯದಲ್ಲಿ ಆತಂಕವನ್ನು ಸೃಷ್ಟಿ ಮಾಡಿರುವಂಥ ಹಿನ್ನೆಲೆಯಲ್ಲಿ ಇದಕ್ಕೆ ಏನಾಗಿದೆ ಅನ್ನೋದ್ರ ಬಗ್ಗೆ ತಾವು
ಮಾಹಿತಿಯನ್ನು ಕೊಡಬೇಕು ಅಂತೇಳಿ. ಅದು ಯಾಕೋ ಗೊತ್ತಿಲ್ಲಪ್ಪ, ವ್ಯಕ್ತಿ ಸ್ವಾತಂತ್ರ್ಯ ಇರುವಂಥ ರಾಜ್ಯದಲ್ಲಿ ಭಾವನೆಗಳನ್ನ ಭಾಷೆ ಮೂಲಕ ಹೇಳಲಿಕ್ಕಿರುವಂಥ ಅವಕಾಶವನ್ನ ಜನ ಸದುಪಯೋಗ ಮಾಡಿಕೊಂಡ್ರೆ ನಿಮ್ಮ ಪೊಲೀಸರಿಗೆ ಎಲ್ಲೆಲ್ಲ ಕೇಸ್ ಹಾಕ್ತಾರೆ ಅಂತ ಗೊತ್ತಿಲ್ಲ. ಎಲ್ಲೆಲ್ಲ ಕೇಸ್ ಹಾಕ್ತಾರೆ, ಏನು ಮಾಡ್ತಾರೆ ಅನ್ನೋದೇ ಅರ್ಥ ಆಗದಿರುವಂಥ ಪರಿಸ್ಥಿತಿಯಲ್ಲಿದೆ. ಬೆಳಗಾವಿಯಲ್ಲಿ ಜೈ ಶ್ರೀರಾಮ್ ಎಂದವರ ಮೇಲೆ ಕಲ್ಲು ತೂರಾಟ, ಪೊಲೀಸ್ ಬಂಧನ. ಯಾರಿಗಾದ್ರೂ ನೋವಾದ್ರೆ ಹೇಳಿ, ಯಾರಿಗಾದ್ರೂ ತೊಂದರೆ ಆದ್ರೆ ಹೇಳಿ, ಯಾರೋ 4 ಜನ ಬಂದು ಜೈ ಶ್ರೀರಾಮ್ ಎಂದವರ ಮೇಲೆ ಕೇಸ್ ದಾಖಲು ಮಾಡ್ತೀರ ಅಂತ ಹೇಳಿದ್ರೆ ಯಾವ ದೇಶದಲ್ಲಿ, ಯಾವ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವೆಲ್ಲ ಇದ್ದೇವೆ? ಶಿಕಾರಿಪುರದಲ್ಲಿ ವಿನಾಕಾರಣಕ್ಕೋಸ್ಕರ ಹಿಂದೂ ಕಾರ್ಯಕರ್ತನೊಬ್ಬನ ಮೇಲೆ ಚಾಕುವಿಂದ ಹಲ್ಲೆ ಮಾಡಿರುವಂಥ ಪ್ರಕರಣ. ವಿನಾಕಾರಣಕ್ಕಂದ್ರೆ ಹಿಂದೂ ಆದ ಕೂಡಲೇ ಅವನ ಮೇಲೆ ವಿಶೇಷವಾದ ಪ್ರಕರಣ ಕೊಡಬೇಕಂತ ನಾನು ಹೇಳಿಲ್ಲ, ಆ ಕಾರಣಕ್ಕೋಸ್ಕರ ಅವನ ಮೇಲೆ ಚಾಕು ಇರ್ತಾಗಿ ನಡೆಯಿತು. ಅಂಥವ್ರ ವಿಚಾರಗಳೇನು? ಬೆಳಗಾವಿಯಲ್ಲಿ ಭಗವದ್ಧ್ವಜ ತೆರವು ಮಾಡುವಂಥ ಪ್ರಕರಣಗಳು, ಜನ ದಂಗೆ ಹೇಳುವಂಥ ಪರಿಸ್ಥಿತಿ, ಏನಿದ್ರ ಅವಶ್ಯಕತೆ? ಪೊಲೀಸರ ಮೂಲಕ ಏನಿದ್ರ ಅವಶ್ಯಕತೆಗಳು? ನಾನು ನಿಮ್ಗೆ ಒಂದೇ ಮಾತು ಹೇಳಿ ನನ್ನ ಮಾತು ಮುಗಿಸ್ತೇನೆ ಸಭಾಪತಿಯವರೇ. ಈಗ ಗೃಹ ಮಂತ್ರಿಗಳೇ, ಶಾಸಕ ಅಂತ ಹೇಳಿದ್ರೆ ಜನರಿಂದ ಆಯ್ಕೆ ಆದಂಥ ವ್ಯಕ್ತಿ. ಅವನು ಬಿಜೆಪಿಯ, ಅವನು ಕಾಂಗ್ರೆಸ್, ಅವನು JDS, ಅವನು ಪಕ್ಷೇತರ. ನಾವು ಇವತ್ತು ಕೂಡ ಯಾವುದೇ ಒಂದು ಪಕ್ಷದ ಶಾಸಕರು ನಮ್ಮ ಎದುರು ಬಂದರೂ ಕೂಡ ಸಭೆಯಲ್ಲಿ ಮಾತನಾಡುವಾಗ ಗೌರವಾನ್ವಿತ ಶಾಸಕರೇ ಅಂತ ಹೇಳ್ತೇವೆ. ಯಾಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ಶಾಸಕನಾಗಿ ಆಯ್ಕೆ ಆದಂಥ ವ್ಯಕ್ತಿಗೆ ಕೊಡುವಂಥ ಗೌರವಗಳು. ತಪ್ಪಾದ್ರೂ ಕ್ಷಮೆ ಕೊಡಿ ಅಂತ, ತಪ್ಪಾದ್ರೂ ಶಾಸಕರಿಗೆ ಕ್ಷಮೆ ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ಅವರು ಶಾಸಕರು ಕಾನೂನಿಗಿಂತ ಮೇಲಲ್ಲ. ನೀವು ಈಗಲೂ ನಾನು ನಿಮಗೆ ವಿನಂತಿ ಮಾಡ್ತೇನೆ, ಮಂಗಳೂರಿನ ಭರಶೆಟ್ಟರ ಮೇಲೆ ನೀವು ಯಾಕೆ ಕೇಸ್ ದಾಖಲು ಮಾಡಿದ್ರಿ? ಮಂಗಳೂರಿನಲ್ಲಿ ಒಂದು ಶಾಲೆ, ಖಾಸಗಿ ಶಾಲೆ, ಆ ಶಾಲೆಯಲ್ಲಿ ಮಕ್ಕಳು ಕಲಿತಾ ಇದ್ದಾರೆ, ಬಹಳ ಇದಿರುವಂಥ ಪ್ರಚಾರದಲ್ಲಿರುವಂಥ ಶಾಲೆ. ಆ ಶಾಲೆಯಲ್ಲಿ ಅಲ್ಲಿಯ ಶಿಕ್ಷಕಿಯೊಬ್ಬರು ಶ್ರೀರಾಮನನ್ನು ದೂರ್ತಾರೆ ಅನ್ನೋ ಸುದ್ದಿ ಬಹಳ ದಿವಸಗಳಿಂದ ಮಾಡ್ತಾ ಇದ್ರು ಅನ್ನುವ ಕಾರಣಕ್ಕೆ ಮಕ್ಕಳು ಬಂದು ಹೆತ್ತವ್ರಿಗೆ ಹೇಳ್ತಾರೆ. ಹೆತ್ತವರೆಲ್ಲ ಶಾಲೆ ಎದುರು ಜಮಾಯಿಸ್ತಾರೆ. ಆಯ್ತು, ಒಂದು ಪ್ರಕರಣ ಆಯ್ತು. ಅಲ್ಲಿಗೆ ಶಾಸಕರು ಬರ್ತಾರೆ. ಅಲ್ಲಿ ವಾದ ಆಗಿಲ್ಲ, ಜಗಳ ಆಗಿಲ್ಲ, ಗಲಾಟೆ ಆಗಿಲ್ಲ, ಲಾಠಿ ಚಾರ್ಜ್ ಆಗಿಲ್ಲ, ಬೈಗಳಾಗಿಲ್ಲ, ಶಬ್ದಗಳ ಸಂಘರ್ಷಗಳು ಆಗಿಲ್ಲ. ಒಂದು ಕಡೆ ಶಾಸಕರಾದವರು, ಕರ್ನಾಟಕದಲ್ಲಿರುವಂಥ 224 ಶಾಸಕರು ಕೂಡ ಅವರವ್ರ ಕ್ಷೇತ್ರದಲ್ಲಿ ಏನೇ ವಾದ ಆದರೂ ಕೂಡ ಹೋಗಿ ನಿಂತು ನ್ಯಾಯ ಸರಿ ಮಾಡೋದು ಕ್ರಮ. ಅವ್ರು ಹೇಳ್ತಾರೆ, ನಾನು ಕೇಳಿದ ಆ ವಿಡಿಯೋವನ್ನು, ಈ ಶಿಕ್ಷಕಿಯವರು ಶ್ರೀರಾಮನ ದೂರದ್ದು ಹೌದಾದರೆ ತನಿಖೆ ಮಾಡಿ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ ಅಂತೇಳಿ. ಆಯ್ತು, ಮರುದಿವಸ ಪ್ರಚಾರದ ಪತ್ರಿಕೆಯಲ್ಲಿ ಬಂತು. ಯಾವ ಕಾರಣಕ್ಕೆ ವೇದವ್ಯಾಸ ಕಾಮತ್ರಿ ಮೇಲೆ FIR ಹಾಕಿದ್ದಾರೆ? ಒಂದು, ಅಲ್ಲವರಿದ್ರು ಅಂತೇಳಿ, ಅವ್ರ ಕ್ಷೇತ್ರ ಅವರಿದ್ದಾರೆ. ಭರಶೆಟ್ಟರ ಊರಲ್ಲೇ ಇರಲ್ಲ MLA, ಅವ್ರ ಮೇಲೆ ಕೇಸ್ ದಾಖಲು ಮಾಡಿ. ನಾನು ಹೇಳ್ತಾ ಇರೋದು ತಮ್ಮಲ್ಲಿ ಇದರ ಅವಶ್ಯಕತೆಗಳೇನಿತ್ತು? ಆಶ್ಚರ್ಯ ಅಂದರೆ ಎಲ್ಲರೂ ಒಂದೇ, ಎಲ್ಲ ಧರ್ಮದವರು ಒಂದೇ, ಎಲ್ಲ ಧರ್ಮದೇವರು ಒಂದೇ ಅಂತ ಹೇಳುವಂಥ ಒಂದು ಸರ್ಕಾರಿ ವ್ಯವಸ್ಥೆಯಲ್ಲಿ, ಸಮಾಜದ ವ್ಯವಸ್ಥೆಯಲ್ಲಿ ಆ ಶಿಕ್ಷಕಿಯೊಬ್ಬಳು ಹೇಳಿದ್ದು ಹೌದಾದ ಪ್ರಕರಣ ದಾಖಲು ಮಾಡ್ತೀರಾ? ಅದು ಇಲ್ಲ. ಶಾಸಕರು ನ್ಯಾಯ ಕೇಳಲಿಕ್ಕೆ ಹೋದಕ್ಕೋಸ್ಕರ ಮಾತ್ರ ಅವ್ರ ಮೇಲೆ ಕೇಸ್. ಶ್ರೀರಾಮನ್ ದೂರಿದ್ದಾರೆ ಅನ್ನೋರ ಮೇಲೆ ತನಿಖೆ ಇಲ್ಲ. ನನ್ನ ಆಗ್ರಹ ಇರೋದು, ಈ ಪ್ರಜಾಪ್ರಭುತ್ವದಲ್ಲಿ ನೀವು ಶಾಸಕರನ್ನೆಲ್ಲ ಜೈಲಿಗೆ ಹಾಕ್ತಾ ಹೋದರೆ ಜನತಂತ್ರ ವ್ಯವಸ್ಥೆ ನಡೆಯುವುದೇ? ಶಾಸಕರು ಕ್ರಿಮಿನಲ್ ಮಾಡಿದ್ರೆ ತಪ್ಪು, ಶಾಸಕರ ಬಾಯಿಂದ ಅವೇಚ್ಯ ಶಬ್ದಗಳು ಬಂದರೆ ತಪ್ಪು, ಶಾಸಕರು ಏನಾದರೂ ಅಪರಾಧ ಮಾಡಿದ್ರೆ ತಪ್ಪು, ದೊಂಬಿಗೆ ಪ್ರೋತ್ಸಾಹ ಕೊಟ್ಟರೆ ತಪ್ಪು. ಅಲ್ಲಿ ವಿವಾದಗಳೇ ಆಗಿಲ್ಲ, ಒಂದೆರಡು ಚರ್ಚೆಗಳಾಯಿತು, ಯಾವ ಸಂಘರ್ಷವಾಗಿಲ್ಲ, ಲಾಠಿ ಚಾರ್ಜ್ ಆಗಿಲ್ಲ, ಏನೂ ಆಗಿಲ್ಲ. 2 ಶಾಸಕರ ಮೇಲೆ FIR. ಸಹೋದರ, ಬೇರೆ ಏನು ಹೇಳ್ತಾ ಇಲ್ಲ ನಾನು. ನೀವು ಏನು ಮಾಡ್ಲಿಕ್ಕೆ ಹೊರಟಿದ್ದೀರಿ? ಇದ್ರ ಉದ್ದೇಶ ಏನು? ನಾನು ಹೇಳ್ತಾ ಇರೋದು, ಬೇಡ ಹಾಗಿದ್ರೆ BJP ಶಾಸಕರೆಲ್ಲ ಜೈಲಿಗೆ ಹಾಕಿಬಿಡಿ, ಮುಗ್ದೋಯ್ತು. ನಿಮ್ಮ ಹತ್ರ ಅಧಿಕಾರ ಉಂಟು, ನಿಮ್ಮ ಹತ್ರ ಅಧಿಕಾರ ಉಂಟು, ಅವಕಾಶ ಉಂಟು. ಈ ದಿನೇಶ್ ಗುಂಡೂರಾವ್ ಅಂತ ಪ್ರಭಾವಿ ಮಂತ್ರಿಗಳಿದ್ದಾರೆ, ನಾನು ಅಲ್ಲ ಅಂತ ಹೇಳಿಲ್ಲ. ಒಂದೇ ಮಾಡಿಬಿಡಿ, BJP ಶಾಸಕರೆಲ್ಲ FIR ಹಾಕಿ ಜೈಲಿಗೆ ಹಾಕಿಬಿಡಿ. ಜನತಂತ್ರ ವ್ಯವಸ್ಥೆ ಇದು ಭೂಷಣ ಅಲ್ಲ. ಆ ಹಿನ್ನೆಲೆಯಲ್ಲಿ ನಾನು ಹೇಳ್ತಾ ಇದ್ದೇನೆ, ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿರುವಂಥ ಪರಿಸ್ಥಿತಿಯಲ್ಲಿ ಸಭಾಪತಿಯವರೇ, ತಕ್ಷಣ ಸರ್ಕಾರ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಮಾಡುವಂಥ ಅಧಿಕಾರಿಗಳಿಲ್ಲ. ಯಾರ ಮೇಲೂ ಕೂಡ ಕಾರಣ ಇಲ್ಲದೆ ಕೇಸ್ ದಾಖಲು ಮಾಡುವಂಥ ಅಧಿಕಾರ ಇಲ್ಲ. ತಪ್ಪು ಮಾಡಿದವ್ರನ್ನ ಬಿಟ್ಟು ಯಾರು ತಪ್ಪು ಮಾಡಿದ್ದಾರೆ ಆ ಶಾಲೆಯಲ್ಲಿ ಆ ಶಿಕ್ಷಕಿಯ ಮೇಲೆ ನೀವು ಏನೂ ಕ್ರಮ ಕೈಗೊಂಡಿಲ್ಲ. ಅಂದರೆ ಬದುಕು ಮೂಲ ಕಾರಣಕರ್ತರಾದವ್ರ ಮೇಲೆ ಏನೂ ಇಲ್ಲ. ಏನಾಗಿದೆ ಅಂತ ಕೇಳಲಿಕ್ಕೆ ಹೋದ ಶಾಸಕರ ಮೇಲೆ FIR, ಜೈಲು. ಇದು ಶೋಭೆ ಅಲ್ಲ. ಈ ಹಿನ್ನೆಲೆಯಲ್ಲಿ ನಾನು, ತಾವು ಗೃಹ ಮಂತ್ರಿಗಳಾಗಿ ಹಿಂದೂ ಕೆಲಸ ಮಾಡಿದವರು
ನೀವು ಗೃಹ ಮಂತ್ರಿಗಳಾಗಿರುವಾಗ ಪ್ರಜಾಪ್ರಭುತ್ವದಲ್ಲಿ ಆಯ್ಕೆಯಾದಂತಹ ಶಾಸಕ ತಪ್ಪು ಮಾಡದೆ ಅವನ ಮೇಲೆ ಜೈಲಿಗೆ ಕಳಿಸುವ ಅಥವಾ ಅವನ ಮೇಲೆ FIR ಹಾಕುವಂಥ ಕ್ರಮ ಅತ್ಯಂತ ಖಂಡನೀಯ ಅನ್ನೋದನ್ನು ತಮ್ಮ ಗಮನಕ್ಕೆ ತರ್ತಾ ಸರ್ಕಾರ ಏನಾದರೂ ಉತ್ತರ ಕೊಟ್ಟರ ಮೇಲೆ ಮತ್ತೆ ಮಾತಾಡ್ತಾರೆ. ರವಿ ಒಂದು ನಿಮಿಷ ಕೇಳಿಬಿಡಿ. ಸಭಾಪತಿಗಳೇ, ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಯಾರ ಹೆಸರು ಕೊಡೋರು ಅಷ್ಟೇ, ಯಾರಿಗೆ ಕೊಡುದಿಲ್ಲ. ಸಭಾಪತಿಗಳೇ, ಪತ್ರಿಕೆಗಳಲ್ಲಿ ಕೂಡಿ ಮಂಡ್ಯಲ್ಲಿ ಎಲ್ಲ ಮಾತಾಡೋದು. ಇಲ್ಲ ಕೊಡುದಿಲ್ಲ, ಕೊಡಂಗಿಲ್ಲ ಯಾರಿಗೂ ಕೊಡುದಿಲ್ಲ.